ಎಲ್ಲರಿಗೂ ನಮಸ್ಕಾರ. ಪಾರ್ಟ್ 2 ವಿಡಿಯೋದಲ್ಲಿ 2 ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ವಿಚ್ ರಿಲೆವೆಂಟ್ ಟು ಬ್ರಾಂಚ್ ಅಕೌಂಟ್ಸ್. ಓಕೆ, ಡಿಪೆಂಡೆಂಟ್ ಬ್ರಾಂಚ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಟುಡೇ ವಿಲ್ ಡಿಸ್ಕಸ್ ಅನದರ್ 4 ಪ್ರಾಬ್ಲಮ್ಸ್, ಪ್ರೀವಿಯಸ್ ಇಯರ್ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡೋಣ. ದಟ್ ವಿಲ್ ಕ್ರಿಯೇಟ್ ಕಾನ್ಫಿಡೆನ್ಸ್ ಫಾರ್ ಯು ರಿಲೆವೆಂಟ್ ಟು ಬ್ರಾಂಚ್ ಅಕೌಂಟ್ಸ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್. ಓಕೆ, ಕ್ವಶನ್ ನಂಬರ್ 3. ಪ್ರಾಬ್ಲಮ್ ನಂಬರ್ 3, BCom ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಎಕ್ಸಾಮ್ ಮೇ ಜೂನ್ 2018 ಅಲ್ಲಿ ಕೇಳಿರೋ ಕ್ವಶನ್ ಇದು. X Limited invoices goods to its branch at cost, and invoices is nothing but sending goods to its branch at cost. From the following particulars, prepare branch account for the year ended 31st March 2017 in the books of head office. Head office books ಅಲ್ಲಿ branch account prepare ಮಾಡಬೇಕು, whether it is a profit or loss for this particular branch ಅಂತ prepare ಮಾಡಬೇಕಂತ ಕೇಳಿದ್ದಾರೆ. Okay, this is the question. We'll start with the question. First question ಅರ್ಥ ಮಾಡ್ಕೊಳ್ಳೋಣ, later we'll move. Okay, so branch stock on 1st April 2016 66,000. This will be opening stock. Opening stock should be shown in the debit side of the branch account. Branch stock on 31st March 2017 is nothing but closing stock. Closing stock, this should be shown in the credit side of the branch account. Next, branch debtors on 1st April 2016, opening debtors anta ಕರೀತೀವಿ. This should be shown in the debit side of the branch account. Next, branch debtors on 31st March 2016, that should be shown in the credit side of the branch account, 59,600. ಈ 4 ಐಟಮ್ ಗೊತ್ತಾಯ್ತು. ಇದರಲ್ಲಿ 2 ಓಪನಿಂಗ್ ವ್ಯಾಲ್ಯೂ, 2 ಕ್ಲೋಸಿಂಗ್ ವ್ಯಾಲ್ಯೂ. ನೆಕ್ಸ್ಟ್, ಕಾಸ್ಟ್ ಆಫ್ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಡ್ಯೂರಿಂಗ್ ದ ಇಯರ್. ಅರ್ಥ ಮಾಡ್ಕೊಳ್ರಿ, ಕಾಸ್ಟ್ ಆಫ್ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಡ್ಯೂರಿಂಗ್ ದ ಇಯರ್ ಹಂಗಂದ್ರೆ ಇರುತ್ತೆ, ಹೆಡ್ ಆಫೀಸ್ ಇಂದ ಬ್ರಾಂಚಿಗೆ ಗೂಡ್ಸ್ ಕಳಿಸ್ತಿದ್ದಾರೆ ಅಟ್ ಕಾಸ್ಟ್ ಪ್ರೈಸ್ ಇಷ್ಟು 3,60,000. ದಟ್ ಶುಡ್ ಬಿ ಶೋನ್ ಇನ್ ದ ಡೆಬಿಟ್ ಸೈಡ್. ಹೆಡ್ ಆಫೀಸ್ ಇಂದ ಬ್ರಾಂಚಿಗೆ ಏನೇ ಐಟಮ್ಸ್ ಹೋದ್ರೇನು ದಟ್ ಶುಡ್ ಬಿ ಶೋನ್ ಇನ್ ದ ಡೆಬಿಟ್ ಸೈಡ್. ಸೇಲ್ಸ್ ಅಟ್ ಬ್ರಾಂಚ್, ಯೂಶಲಿ ಬ್ರಾಂಚ್ ಅಲ್ಲಿ ಸೇಲ್ಸ್ 2 ತರ ಕ್ಯಾಟಗರಿ ಆಗುತ್ತೆ ಅಂತ ಹೇಳಿದೀನಿ. ಒಂದು ಕ್ಯಾಶ್ ಸೇಲ್ಸ್ ಆಗುತ್ತೆ, ಇನ್ನೊಂದು ಕ್ರೆಡಿಟ್ ಸೇಲ್ಸ್ ಆಗುತ್ತೆ. ಕ್ಯಾಶ್ ಸೇಲ್ಸ್ ಅಂದ್ರೆ ಏನು? ಇಮಿಡಿಯೇಟ್ ರಿಫ್ಲೆಕ್ಷನ್ ಇರುತ್ತೆ. ಹೆಡ್ ಆಫೀಸ್ ಇಂದ ಬ್ರಾಂಚ್ ಗೂಡ್ಸ್ ಬರುತ್ತೆ, ಆ ಗೂಡ್ಸ್ ನ ಬ್ರಾಂಚ್ ಏನ್ ಮಾಡ್ತಾರೆ, ಕಸ್ಟಮರ್ಗೆ ಸೇಲ್ ಮಾಡ್ತಾರೆ. ಸೇಲ್ ಮಾಡಿದ ಮೇಲೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂದ್ರೆ ದುಡ್ಡು, ಕ್ಯಾಶ್ ಏನಂದ್ರೆ ದುಡ್ಡು ಇಮಿಡಿಯೇಟ್ ಆಗಿ ಬ್ರಾಂಚ್ ರಿಸೀವ್ ಮಾಡುತ್ತೆ. ದಟ್ ಅಮೌಂಟ್ ಶುಡ್ ಬಿ ಸೆಂಟ್ ಟು ಹೆಡ್ ಆಫೀಸ್, ಒಂದು ಕೇಸು. ಸೆಕೆಂಡ್, ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ ಅಂದ್ರೆ ಏನ್ ಹೇಳುತ್ತೆ ಅಂದ್ರೆ ಡೇಟಾರ್ ಅರೈಸ್ ಆಗುತ್ತೆ, ದಟ್ ವಿಲ್ ಬಿ ರಿಫ್ಲೆಕ್ಟ್ ಇನ್ ದ ಫ್ಯೂಚರ್ ಪೀರಿಯಡ್. ಫ್ಯೂಚರ್ ಅಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ ಅಂದ್ರೆ ಆ ದುಡ್ಡನ್ನ ಫ್ಯೂಚರ್ ಅಲ್ಲಿ ರಿಸೀವ್ ಮಾಡ್ತಾರೆ ಅಂತ ಅರ್ಥ. ಸೊ ಕ್ಯಾಶ್ ಸೇಲ್ಸ್ ದುಡ್ಡು ಸೇಲ್ಸ್ ಅಟ್ ಬ್ರಾಂಚ್ ಅಂತ ಕೊಟ್ಟಿದ್ದಾರೆ. ಕ್ಯಾಶ್ ಸೇಲ್ಸ್ ಆಗಿದ ತಕ್ಷಣ 1,80,000 ಬಂದಿದೆ. 80,000 ನ ಬ್ರಾಂಚ್ ಇಂದ ಹೆಡ್ ಆಫೀಸ್ ಕಳಿಸಬೇಕು. ಕಳಿಸಿದ್ರೆ ದಟ್ ಶುಡ್ ಬಿ ಶೋನ್ ಇನ್ ದ ಕ್ರೆಡಿಟ್ ಸೈಡ್ ಆಫ್ ದ ಬ್ರಾಂಚ್ ಅಕೌಂಟ್. ಬಟ್ ಕ್ರೆಡಿಟ್ ಸೇಲ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿ ರಿಫ್ಲೆಕ್ಟ್ ಆಗೋದೇ ಇಲ್ಲ, ಬ್ರಾಂಚ್ ಅಕೌಂಟ್ ಬರಲ್ಲ. ಯಾಕೆಂದ್ರೆ ದುಡ್ಡು ರಿಸೀವ್ ಆಗಿ ಆ ದುಡ್ಡನ್ನ ಹೆಡ್ ಆಫೀಸ್ ಕಳಿಸಿದ್ರೆ ತಾನೇ ಲೆಕ್ಕ ತೋರಿಸಬೇಕು. ಇನ್ನು ನನಗೆ ದುಡ್ಡು ಬಂದಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಕ್ರೆಡಿಟ್ ಸೇಲ್ಸ್ ನ ಕನ್ಸಿಡರ್ ಮಾಡಂಗಿಲ್ಲ. ದಟ್ ಶುಡ್ ಬಿ ಇಗ್ನೋರ್ ಅಟ್ ದ ಟೈಮ್ ಆಫ್ ಪ್ರಿಪರೇಷನ್ ಆಫ್ ಬ್ರಾಂಚ್ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಅದನ್ನ ಇಗ್ನೋರ್ ಮಾಡಬೇಕು. ನೆಕ್ಸ್ಟ್, this should be ignore ಆಗೋದನ್ನ ರೆಡ್ ಮಾರ್ಕ್ ಅಲ್ಲಿ ತೋರಿಸ್ತೀನಿ. this should be ignore. ಕ್ಯಾಶ್ ರಿಸೀವ್ಡ್ ಫ್ರಮ್ ಬ್ರಾಂಚ್ ಡೆಟಾರ್ಸ್ ಡ್ಯೂರಿಂಗ್ ದ ಇಯರ್. ನೋಡಿ, ಕ್ರೆಡಿಟ್ ಸೇಲ್ ಆಗಿದೆ, ಬಟ್ ಡೆಟಾರ್ ಹತ್ರದಿಂದ ದುಡ್ಡು ಎಷ್ಟು ರಿಸೀವ್ ಮಾಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ಬ್ರಾಂಚ್ ಡೆಟಾರ್ ಡ್ಯೂರಿಂಗ್ ದ ಇಯರ್ 2,76,000. ವೆರಿ ಸಿಂಪಲ್ ಲಾಜಿಕ್. ಕ್ರೆಡಿಟ್ ಸೇಲ್ ಆಗಿದೆ, ಫ್ಯೂಚರ್ ದುಡ್ಡು ರಿಫ್ಲೆಕ್ಟ್ ಆಗುತ್ತೆ. ಡೆಟಾರ್ ಹತ್ರದಿಂದ ದುಡ್ಡು ಏನಾದ್ರು ಬಂತಂದ್ರೆ ಬ್ರಾಂಚ್ಗೆ, ದಟ್ ಅಮೌಂಟ್ ಶುಡ್ ಬಿ ಸೆಂಟ್ ಟು ಹೆಡ್ ಆಫೀಸ್. ಆಟೋಮೆಟಿಕಲಿ 2,76,000 ಇಸ್ ನಥಿಂಗ್ ಬಟ್ ಕಲೆಕ್ಷನ್ ಫ್ರಮ್ ಡೆಟಾರ್. ಡೆಟಾರ್ ಹತ್ರ ದುಡ್ಡು ಬ್ರಾಂಚ್ ರಿಸೀವ್ ಮಾಡಿದ ತಕ್ಷಣ ಆ ದುಡ್ಡನ್ನ ಹೆಡ್ ಆಫೀಸ್ ಕಳಿಸ್ಬೇಕು. ಸೊ ಅದು ಕ್ರೆಡಿಟ್ ಕಡೆ ತೋರಿಸಬೇಕು. ಬ್ರಾಂಚ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್. ಬ್ರಾಂಚ್ ಅಲ್ಲಿ ಖರ್ಚಿಗೆ ಹೆಡ್ ಆಫೀಸ್ ಕಡೆಯಿಂದ ದುಡ್ಡು ಬಂದಿದೆ. ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಏನ್ ಬರ್ತಾ ಇದೆ, ದುಡ್ಡು ಬರ್ತಾ ಇದೆ. ಹಂಗಂದ್ರೆ ಯಾವ ಕಡೆ ತೋರಿಸಬೇಕಾಗಿ ಬರುತ್ತೆ, ದಟ್ ಶುಡ್ ಬಿ ಶೋನ್ ಇನ್ ದ ಡೆಬಿಟ್ ಸೈಡ್ ಆಫ್ ದ ಬ್ರಾಂಚ್ ಅಕೌಂಟ್. ಇದು ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಂಡಿದ್ಮೇಲೆ ಸ್ಟಾರ್ಟ್ ವಿತ್ ಸೊಲ್ಯೂಷನ್. ಫಸ್ಟ್, ಓಪನಿಂಗ್ ಸ್ಟಾಕ್ 66,000, ದಟ್ ಶುಡ್ ಬಿ ಶೋನ್ ಇನ್ ದ ಡೆಬಿಟ್ ಸೈಡ್ ತೋರಿಸಿದ್ದಾರೆ. ಲೈಕ್ ದಟ್ ಓಪನಿಂಗ್ ಡೆಟಾರ್ 42,000 ಡೆಬಿಟ್ ಸೈಡ್ ತೋರಿಸಿದ್ದಾರೆ. ಕ್ಲೋಸಿಂಗ್ 2 ವ್ಯಾಲ್ಯೂ, 78,000 ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಡೆಟಾರ್ 59,000, 78, 59,600. ಸೊ ಇಷ್ಟು ವ್ಯಾಲ್ಯೂಸ್ ಆದ್ಮೇಲೆ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಡ್ಯೂರಿಂಗ್ ದ 3,60,000. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಡೆಬಿಟ್ ಕಡೆ ತೋರಿಸಿದ್ದಾರೆ. ಸೇಲ್ಸ್ ಅಟ್ ಬ್ರಾಂಚ್ ಅಲ್ಲಿ ಕ್ಯಾಶ್ ಸೇಲ್ಸ್ ಮಾತ್ರ ತಗೋಬೇಕು, ಕ್ರೆಡಿಟ್ ಸೇಲ್ಸ್ ಬ್ರಾಂಚ್ ಅಕೌಂಟ್ ಅಲ್ಲಿ ತೋರ್ಸಂಗೆ ಇಲ್ಲ. ಕ್ಯಾಶ್ ಸೇಲ್ಸ್ ಎಷ್ಟು, 1,80,000. ಕ್ಯಾಶ್ ರಿಸೀವ್ ಫ್ರಮ್ ಡೇಟಾರ್ಸ್ 2,76,000. 2 ಅಮೌಂಟ್ ನ ತೋರಿಸಬೇಕು. 2 ಅಮೌಂಟ್ ಎಲ್ಲಿ ಕಳಿಸ್ತೀರಾ, ಹೆಡ್ ಆಫ್ ಬ್ರಾಂಚ್ ಇಂದ ಹೆಡ್ ಆಫೀಸ್ ಕಳಿಸ್ತೀರಾ. ಬ್ರಾಂಚ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿದ್ದಾರೆ, 20,420. ಸೊ ಬ್ರಾಂಚ್ ಎಕ್ಸ್ಪೆನ್ಸಸ್ ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಬಂದಿದೆ. ಬ್ಯಾಂಕ್ ಅಕೌಂಟ್ ಅಂತ ಹಾಕಿ ಫಾರ್ ಎಕ್ಸ್ಪೆನ್ಸಸ್ 20,420. ಟೋಟಲ್ ಇಟ್ 5,93,600. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಡೆಬಿಟ್ ಸೈಡ್ ಕಮ್ಮಿ ಇದೆ. ಸೊ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಎಷ್ಟು ಬಂದಿದೆ, 1,05,180. ದಿಸ್ ದ ಪ್ರಾಫಿಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಬ್ರಾಂಚ್. ಇದು
2018 ಅಲ್ಲಿ ಕೇಳಿದ್ರೆ ಸಿಂಪಲ್ ಕ್ವಶನ್. ಕ್ರೆಡಿಟ್ ಸೇಲ್ ಅನ್ನೋ ಕಾನ್ಸೆಪ್ಟ್ ಯಾವಾಗ ನೀವು ಯೂಸ್ ಮಾಡಬೇಕು, ಲೆಡ್ಜರ್ ಅಕೌಂಟ್ ಅಂದ್ರೆ ಡೆಟಾರ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದಾಗ ಮಾತ್ರ ಕ್ರೆಡಿಟ್ ಸೇಲ್ ಅನ್ನೋ ಕಾನ್ಸೆಪ್ಟ್ ಯೂಸ್ ಮಾಡಬೇಕು. ಸೊ ಅಂಟಿಲ್ ಅನ್ಲೆಸ್ ಡೋಂಟ್ ಯೂಸ್ ದ ಕ್ರೆಡಿಟ್ ಸೇಲ್ ಇನ್ ದ ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದಾಗ ಕ್ರೆಡಿಟ್ ಸೇಲ್ ಅನ್ನೋ ಕಾನ್ಸೆಪ್ಟೇ ಬರಲ್ಲ. ಓನ್ಲಿ ಸೇಲ್ ಆದ್ಮೇಲೆ ಡೆಟಾರ್ ಅರೈಸ್ ಆಗ್ತಾರೆ, ಡೆಟಾರ್ ಕಡೆಯಿಂದ ದುಡ್ಡು ರಿಸೀವ್ ಆದ್ರೆ ಮಾತ್ರನೇ ಕನ್ಸಿಡರ್ ಮಾಡಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಟು ಕ್ವಶನ್ ನಂಬರ್ 4. 2016 ಕ್ವಶನ್ ಪೇಪರ್ ಪ್ರಾಬ್ಲಮ್. ಹಿಂದೂಸ್ತಾನ್ ಕಂಪನಿ ಲಿಮಿಟೆಡ್ ಇನ್ವಾಯ್ಸಸ್ ಗೂಡ್ಸ್ ಟು ಇಟ್ಸ್ ಬೆಳಗಾವಿ ಬ್ರಾಂಚ್ ಅಟ್ ಕಾಸ್ಟ್. ಯಾವ ಪ್ರೈಸ್ ಕಳಿಸ್ತಿದ್ದಾರೆ? ಕಾಸ್ಟ್ ಪ್ರೈಸ್. ಎರಡು ಮೆಥಡ್ ಇದೆ, ಒಂದು ಕಾಸ್ಟ್ ಪ್ರೈಸ್ ಮೆಥಡ್, ಇನ್ನೊಂದು ಇನ್ವಾಯ್ಸ್ ಪ್ರೈಸ್ ಮೆಥಡ್. ನಾವು ಡಿಸ್ಕಸ್ ಮಾಡ್ತಾ ಇರೋದು ಕಾಸ್ಟ್ ಪ್ರೈಸ್ ಮೆಥಡ್. ದ ಬ್ರಾಂಚ್ ಸೇಲ್ಸ್ ಗೂಡ್ಸ್ ಓನ್ಲಿ ಆನ್ ಕ್ಯಾಶ್ ಬೇಸಿಸ್ ಅಲ್ಲೇ ಸೇಲ್ ಮಾಡ್ತಿದ್ದಾರೆ. ಆಲ್ ದ ಕ್ಯಾಶ್ ರಿಸೀವ್ ಬೀಂಗ್ ರೆಮಿಟೆಡ್ ಟು ಹೆಡ್ ಆಫೀಸ್. ರೆಮಿಟೆಡ್ ಅಂದ್ರೆ ಸೆಂಟ್. ಏನೇನ್ ಕ್ಯಾಶ್ ರಿಸೀವ್ ಮಾಡ್ತಾರೋ ಬ್ರಾಂಚು ಅದು ಹೆಡ್ ಆಫೀಸ್ಗೆ ರೆಮಿಟ್ ಮಾಡ್ತಾರೆ ಅಕೌಂಟ್ ಬೈ ದ ಬ್ರಾಂಚ್ ರೆಗ್ಯುಲರ್ಲಿ. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಬರ್ತಿದೆ 40,000. ಯಾಕಡೆ ಹಾಕೊಂತೀರಾ? ಡೆಬಿಟ್ ಸೈಡ್. ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್, ಬ್ರಾಂಚ್ ಇಂದ ಹೆಡ್ ಆಫೀಸ್ಗೆ ಹೋದ್ರೆ ಕ್ರೆಡಿಟ್ ಕಡೆ ತೋರಿಸಿ, ಮುಗೀತು. ವೆರಿ ಸಿಂಪಲ್. ಸ್ಟಾಕ್ ಅಟ್ ಬ್ರಾಂಚ್ ಆನ್ 1st January 2013, ಓಪನಿಂಗ್ ಸ್ಟಾಕ್. ಪೆಟಿ ಕ್ಯಾಶ್ ಆನ್ 1st January 2013, opening petty cash. Opening value of asset will be shown in the debit side. Cash sales immediate reflect ಆಗುತ್ತೆ. ಗೂಡ್ಸ್ ನ ಸೇಲ್ ಮಾಡಿದ್ಮೇಲೆ ಬ್ರಾಂಚು ಕಸ್ಟಮರ್ ಕಡೆಯಿಂದ ದುಡ್ಡು ಬರುತ್ತೆ, ಆ ದುಡ್ಡನ್ನ ಹೆಡ್ ಆಫೀಸ್ಗೆ ಕಳಿಸ್ಬೇಕು. ಸೊ ಹಂಗಾದ್ರೆ ಬ್ರಾಂಚ್ ಇಂದ ಹೆಡ್ ಆಫೀಸ್ಗೆ ಹೋಗುತ್ತೆ. ದಟ್ ಶುಡ್ ಬಿ ಶೋನ್ ಇನ್ ದ ಕ್ರೆಡಿಟ್ ಸೈಡ್. ಕ್ಯಾಶ್ ಸೆಂಟ್ ಬೈ ಹೆಡ್ ಆಫೀಸ್ ಫಾರ್ ಎಕ್ಸ್ಪೆನ್ಸಸ್. ಕ್ಯಾಶ್ ಸೆಂಟ್ ಬೈ ಹೆಡ್ ಆಫೀಸ್ ಕಳಿಸ್ತಿದ್ದಾರೆ ಫಾರ್ ಎಕ್ಸ್ಪೆನ್ಸಸ್ ಟು ಬ್ರಾಂಚ್. ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಬರ್ತಿದೆ. ಸೊ ಹಂಗಂದ್ರೆ ಯಾಕೆ ಹಾಕೊಂತೀರಾ? ಡೆಬಿಟ್ ಕಡೆ. ಸ್ಯಾಲ್ರಿ, ರೆಂಟ್, ಪೆಟಿ ಕ್ಯಾಶ್ ಹಾಕೊಂತೀರಾ. ಕ್ಲೋಸಿಂಗ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪೆಟಿ ಕ್ಯಾಶ್ ಯಾಕೆ ಹಾಕೋತೀರಾ? ಕ್ರೆಡಿಟ್ ಸೈಡ್. ದಟ್ಸ್ ಇಟ್, ವೆರಿ ಸಿಂಪಲ್. ಒನ್ ಬೈ ಒನ್. ಇವಾಗ ಓಪನಿಂಗ್ ಸ್ಟಾಕ್ ಪೆಟಿ ಕ್ಯಾಶ್ 8,000 ಮತ್ತೆ 250 ಹಾಕೊಂಡಿದ್ದೀವಿ. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ 40,000 ಡೆಬಿಟ್ ಕಡೆ. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ 1,800 ಕ್ರೆಡಿಟ್ ಕಡೆ ಹಾಕೊಂತೀನಿ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಅಟ್ ಬ್ರಾಂಚ್ 5,600, 2,500, 475. ದೆನ್ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಸ್ಟಾಕ್ ಮತ್ತೆ ಪೆಟಿ ಕ್ಯಾಶ್. ಕ್ಲೋಸಿಂಗ್ ವ್ಯಾಲ್ಯೂ 48,185. ಟೋಟಲ್ ಇಟ್ ಕ್ರೆಡಿಟ್ ಕಡೆ ಜಾಸ್ತಿ ಇದೆ, ಡೆಬಿಟ್ ಕಡೆ ಕಮ್ಮಿ ಇದೆ. ದಟ್ ವಿಲ್ ಬಿ ಪ್ರಾಫಿಟ್ 51,860. ಇಷ್ಟು ಸಿಂಪಲ್ ಇದೆ. ನೀಟಾಗಿ ಕೇಸ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಯು ವಿಲ್ ಗೆಟ್ ಈಸಿಯಾಗಿ ಅರ್ಥ ಮಾಡ್ಕೊಬಹುದು ಅಂತ ಅರ್ಥ. ವೆರಿ ಸಿಂಪಲ್. ನೆಕ್ಸ್ಟ್ ಕ್ವಶನ್ ನಂಬರ್ 5 ವಿಲ್ ಮೂವ್ ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2019 ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಕೇಳಿದ್ರೆ. ಇಟ್ಸ್ ಲೈಕ್ ಸಮ್ ಟ್ರಿಕ್ಕಿ ಅನ್ನೋದಕ್ಕಿಂತ ಸ್ವಲ್ಪ ಲಾಜಿಕ್ನ ಅಡಾಪ್ಟ್ ಮಾಡಬೇಕು. ಕಾನ್ಸೆಪ್ಟ್ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಇಟ್ ಇಸ್ ನಥಿಂಗ್ ಬಟ್ ಸಿಂಪಲ್ ಲಾಜಿಕ್. ನಿಮ್ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಫಾಲೋ ಮಾಡೋದು ಒಂದು ಕ್ವಶನ್ ಆಗಿ ಪ್ರಿಪೇರ್ ಮಾಡಿದ್ರೆ ಇಟ್ಸ್ ಗುಡ್ ಕ್ವಶನ್. ಕ್ವಶನ್ ಅಂದಿದ ತಕ್ಷಣ ಸ್ಟೂಡೆಂಟ್ಸ್ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡಬೇಕಾದಾಗ ತುಂಬಾ ಚೆನ್ನಾಗಿದೆ ಕ್ವಶನ್. ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಹುಡುಗರಿಗೆ ನಾಲೆಜ್ ಪರ್ಸ್ಪೆಕ್ಟಿವ್ ತುಂಬಾ ಚೆನ್ನಾಗಿರುತ್ತೆ. ಪ್ರಕಾಶ್ ಎಂಟರ್ಪ್ರೈಸಸ್ ಆಫ್ ಬ್ಯಾಂಗ್ಳೂರ್ ಹ್ಯಾಸ್ ಅ ಬ್ರಾಂಚ್ ಅಟ್ ಕೋಲಾರ್. ಪ್ರಿಪೇರ್ ದ ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಫ್ರಮ್ ದ ಫಾಲೋಯಿಂಗ್ ಫಾರ್ ದ ಇಯರ್ ಎಂಡೆಡ್ 31st March 2019. ನೋಡಿ, ಇದು ಡೀಟೇಲ್ಸ್ ಕೊಟ್ಟಿರೋದು ಆ ಪರ್ಟಿಕ್ಯುಲರ್ ಬ್ರಾಂಚ್ದು. ಬ್ರಾಂಚ್ ಸ್ಟಾಕ್ ಆನ್ 1st April 2018 40,000. ದಿಸ್ ಶುಡ್ ಬಿ ಶೋನ್ ಇನ್ ದ ಡೆಬಿಟ್ ಸೈಡ್ ಹಾಕೊಂತೀರಾ. ನಾನು ಸುಮ್ಮನೆ ಇಲ್ಲಿ ಬರೀತೀನಿ, ಟೈಪ್ ಮಾಡ್ತೀನಿ ವಿತ್ ಸೈಡ್, ಡೆಬಿಟ್ ಸೈಡ್. ನೆಕ್ಸ್ಟ್ ಬ್ರಾಂಚ್ ಪೆಟಿ ಕ್ಯಾಶ್ ಆನ್ 1st April 2018 ಕ್ವಶನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ದ ಓಪನಿಂಗ್ ಪೆಟಿ ಕ್ಯಾಶ್ ನ ಡೆಬಿಟ್ ಕಾರ್ಡ್ ಹಾಕೊಂತೀರಾ. ಬಟ್ ವಿ ಸಪೋಸ್ ಟು ಫೈಂಡ್ ದ ಓಪನಿಂಗ್ ವ್ಯಾಲ್ಯೂ. ಇದನ್ನ ನಾವು ಕಂಡುಹಿಡಿಬೇಕು. ಇವಾಗ ಓಪನಿಂಗ್ ವ್ಯಾಲ್ಯೂನ ನಾವೇನ್ ಮಾಡ್ಬೇಕು? ಇವಾಗ ವಿ ಶುಡ್ ಫೈಂಡ್ ಇಟ್. ಇದನ್ನ ಕಂಡುಹಿಡಿಬೇಕು. ಕ್ವಶನ್ ಮಾರ್ಕ್ ಅಂತ ಕೊಟ್ಟರೆ ವಿ ಶುಡ್ ಫೈಂಡ್ ಔಟ್ ದ ಆನ್ಸರ್ ಅಂತ ಅರ್ಥ ಇವಾಗ. ಸೊ ಅದನ್ನ ಹೆಂಗ್ ಫೈಂಡ್ ಔಟ್ ಮಾಡೋದಂತ ವಿಲ್ ಡಿಸ್ಕಸ್ ಲೇಟರ್. ಅದಕ್ಕೆ ರಿಲೆವೆಂಟ್ ಇನ್ಫಾರ್ಮೇಶನ್ ಇದೆಯಾ ಅಂತ ನೋಡಬೇಕು. ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಹೋಗ್ತಿದೆ. ಸೊ ಹಂಗಂದ್ರೆ ಯಾಕಡೆ ಹಾಕೊಂತೀರಾ? ಡೆಬಿಟ್ ಸೈಡ್. ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್, ಹಂಗಂದ್ರೆ ಬ್ರಾಂಚ್ ಇಂದ ಹೆಡ್ ಆಫೀಸ್ಗೆ ಹೋಗ್ತಿದೆ. ಯಾಕಡೆ ಹಾಕೊಂತೀರಾ? ಕ್ರೆಡಿಟ್ ಸೈಡ್ ಆಫ್ ದ ಬ್ರಾಂಚ್ ಅಕೌಂಟ್. ಸೇಲ್ಸ್ ಅಟ್ ಬ್ರಾಂಚ್, ಬ್ರಾಂಚ್ ಅಲ್ಲಿ ಸೇಲ್ ಆಗಿದೆ. ಸೇಲ್ ಆಗಿದ ತಕ್ಷಣ ದುಡ್ಡು ಬರುತ್ತೆ. ಆ ದುಡ್ಡನ್ನ ಇಮಿಡಿಯೇಟ್ ಆಗಿ ಎಲ್ಲಿ ಕಳಿಸ್ಬೇಕು? ಹೆಡ್ ಆಫೀಸ್ ಕಳಿಸ್ಬೇಕು. ಸೊ ದಟ್ ಶುಡ್ ಬಿ ಶೋನ್ ಇನ್ ದ ಕ್ರೆಡಿಟ್ ಸೈಡ್. ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ಗೋಸ್ಕರ ಬ್ರಾಂಚ್ ಎಕ್ಸ್ಪೆನ್ಸಸ್ಗೋಸ್ಕರ ಹೆಡ್ ಆಫೀಸ್ ಇಂದ ಕಳಿಸ್ತಿದ್ದಾರೆ. ಸ್ಯಾಲರಿ, ರೆಂಟ್, ಪೆಟಿ ಕ್ಯಾಶ್ ಯಾಕಡೆ ಹಾಕೊಂತೀರಾ? ದಿಸ್ ಆಲ್ ಐಟಮ್ ಶುಡ್ ಬಿ ಶೋನ್ ಇನ್ ದ ಡೆಬಿಟ್ ಸೈಡ್. ಪೆಟಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಅಟ್ ಬ್ರಾಂಚ್, ಇದನ್ನು ನಾವು ಹೇಳಲು ತೋರಿಸಲ್ಲ. ಇಟ್ ಶುಡ್ ನಾಟ್ ಶೋನ್ ಇನ್ ದ ಬ್ರಾಂಚ್ ಅಕೌಂಟ್. ಬ್ರಾಂಚ್ ಅಕೌಂಟ್ ಅಲ್ಲಿ ಕನ್ಸಿಡರ್ ಮಾಡಂಗಿಲ್ಲ. ಅರ್ಥ ಆಗ್ತಿದೆಯಲ್ಲ? ಬ್ರಾಂಚ್ ಅಕೌಂಟ್ ಅಲ್ಲಿ ಪೆಟಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಅಟ್ ಬ್ರಾಂಚ್ ಕನ್ಸಿಡರ್ ಮಾಡಲ್ಲ. ಬಟ್ ಇದು ಕ್ಯಾಲ್ಕುಲೇಟ್ ಮಾಡೋ ಪರ್ಪಸ್ ಒಂದು ಕಾನ್ಸೆಪ್ಟ್ ಇದೆ. ಪೆಟಿ ಕ್ಯಾಶ್, ಓಪನಿಂಗ್ ಪೆಟಿ ಕ್ಯಾಶ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇನ್ಫಾರ್ಮೇಶನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬ್ರಾಂಚ್ ಸ್ಟಾಕ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ? ಕ್ಲೋಸಿಂಗ್ ವ್ಯಾಲ್ಯೂ ಕ್ರೆಡಿಟ್ ಕಾರ್ಡ್ ಹಾಕೊಂತೀರಾ, ಮತ್ತೆ ಕ್ಲೋಸಿಂಗ್ ಪೆಟಿ ಕ್ಯಾಶ್ ಕ್ರೆಡಿಟ್ ಕಾರ್ಡ್ ಹಾಕೊಂತೀರಾ.
ಎರಡು ಕೇಸ್ ಇಷ್ಟು ಕ್ವಶನ್. ದಿಸ್ ದ ಕ್ವಶನ್ ದ ಪ್ರಿವಿಯಸ್ ಇಯರ್ ದೇ ಆಸ್ಕ್ಡ್ ಒನ್ ಬೈ ಒನ್. ಓಪನಿಂಗ್ ಸ್ಟಾಕ್ 40,000 ಹಾಕೊಂತೀರಾ, ಪೆಟಿ ಕ್ಯಾಶ್ ನಾನು ಇಲ್ಲೇ ಫಸ್ಟೇ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟಿದ್ದೀನಿ. ಫಸ್ಟ್ ಏನು ಮಾಡೋಣ, ಪೆಟಿ ಕ್ಯಾಶ್ನ ಕ್ಯಾಲ್ಕುಲೇಟ್ ಮಾಡೋಣ. ನಿಮ್ಮ ಹತ್ರ ಸ್ವಲ್ಪ ದುಡ್ಡು ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ಬಟ್ ಅದು ಎಷ್ಟಿತ್ತು ಅಂತ ನಿಮಗೆ ಕೊಟ್ಟಿಲ್ಲ, ನೀವು ಫೈಂಡ್ ಔಟ್ ಮಾಡಬೇಕು. ಆಸ್ ಅ ಸ್ಟೂಡೆಂಟ್ಸ್ ಯು ಸಪೋಸ್ ಟು ಫೈಂಡ್ ಔಟ್ ದಿಸ್ ಪರ್ಟಿಕ್ಯುಲರ್ ಓಪನಿಂಗ್ ವ್ಯಾಲ್ಯೂ ಆಫ್ ಪೆಟಿ ಕ್ಯಾಶ್. ಬಟ್ ಅದಕ್ಕೆ ರಿಲೆವೆಂಟ್ ಇನ್ಫಾರ್ಮೇಶನ್ ಕ್ಲಿಯರ್ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಪ್ಯಾಕೆಟಲ್ಲಿ ಒಂದು ಸ್ವಲ್ಪ ದುಡ್ಡು ಇತ್ತು, ಎಷ್ಟು ದುಡ್ಡಿದೆ ಅಂತ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ತಂದೆ ಕಡೆಯಿಂದ ನಿಮಗೆ 4,000 ರೂಪಾಯಿ ದುಡ್ಡು ಬಂತು. ವೆರಿ ಸಿಂಪಲ್, ತಂದೆ ಕಡೆಯಿಂದ 4,000 ರೂಪಾಯಿ ದುಡ್ಡು ಬಂದಿದೆ. ನಿಮ್ಮ ಜೋಬಲ್ಲಿ ಆಲ್ರೆಡಿ ಸ್ವಲ್ಪ ದುಡ್ಡಿದೆ, ಎಷ್ಟು ಅಂತ ಗೊತ್ತಿಲ್ಲ. ಟೋಟಲ್ ಆಗಿ 6,000 ಪ್ಲಸ್ ಎಕ್ಸ್ ವ್ಯಾಲ್ಯೂ ಸೇರಿದ್ರೆ 6,000 ಎಕ್ಸ್ ವ್ಯಾಲ್ಯೂ ಆಯಿತು. ಸಾರಿ, 4,000 ಪ್ಲಸ್ ಎಕ್ಸ್ ವ್ಯಾಲ್ಯೂ 4,000 ಪ್ಲಸ್ ಎಕ್ಸ್ ವ್ಯಾಲ್ಯೂ ಆಯಿತು. ಪೆಟಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಅಟ್ ದ ಬ್ರಾಂಚ್ ಅಲ್ಲಿ ಎಷ್ಟು ಖರ್ಚಾಗಿದೆ? 6,000 ಖರ್ಚಾಗಿದೆ. ಮೀನ್ಸ್ ನೀವು ಒಂದು 6,000 ರೂಪಾಯಿ ಖರ್ಚು ಮಾಡಿದ್ದೀರಾ. ನಿಮ್ಮ ಹತ್ರ 4,000 ಪ್ಲಸ್ ನಿಮ್ಮ ಹತ್ರ ಸ್ವಲ್ಪ ದುಡ್ಡಿತ್ತು, ಟೋಟಲ್ ಆಗಿ ಒಂದು ಇಷ್ಟು ದುಡ್ಡಿತ್ತು, ಅದರಲ್ಲಿ 6,000 ರೂಪಾಯಿ ಖರ್ಚು ಮಾಡಿದ್ರಿ. ಇನ್ನು ರಿಮೈನಿಂಗ್ ಉಳ್ಕೊಂಡಿರೋದು ಎಷ್ಟು? 2,500. ಇದು ಕ್ಲೋಸಿಂಗ್ ವ್ಯಾಲ್ಯೂ. ನಿಮ್ಮ ಹತ್ರ ಉಳ್ಕೊಂಡಿರೋದು ಖರ್ಚೆಲ್ಲ ಹೋಗಿ ನಿಮ್ಮ ಹತ್ರ ಉಳ್ಕೊಂಡಿರೋದು 2,500. ಇವಾಗ ಓಪನಿಂಗ್ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಇದಕ್ಕೊಂದು ವರ್ಕಿಂಗ್ ನೋಟ್ ಹಾಕಿದ್ದೀನಿ. ವರ್ಕಿಂಗ್ ನೋಟ್, ಕ್ಯಾಲ್ಕುಲೇಷನ್ ಆಫ್ ಓಪನಿಂಗ್ ವ್ಯಾಲ್ಯೂ ಆಫ್ ಪೆಟಿ ಕ್ಯಾಶ್. ಓಪನಿಂಗ್ ವ್ಯಾಲ್ಯೂ ಎಷ್ಟು ಅಂತ ನಂಗೆ ಗೊತ್ತಿಲ್ಲ. ಪೆಟಿ ಕ್ಯಾಶ್ ನೀವು ಎಷ್ಟು ರಿಸೀವ್ ಮಾಡಿದ್ದೀರಾ? 4,000 ರಿಸೀವ್ ಮಾಡಿದ್ದೀರಾ. ಎಕ್ಸ್ಪೆನ್ಸಸ್ ಎಷ್ಟು ಮಾಡಿದ್ದೀರಾ? ಬ್ರಾಂಚಲ್ಲಿ 6,000 ಮಾಡಿದ್ದೀರಾ. ಕ್ಲೋಸಿಂಗ್ ಪೆಟಿ ಕ್ಯಾಶ್ ನಿಮ್ಮ ಹತ್ರ ಎಷ್ಟು ಉಳ್ಕೊಂಡಿದೆ? 2,000. ಸೊ 2,000 ಉಳ್ಕೊಂಡಿದೆ ಅಂದರೆ ನಿಮ್ಮ ಹತ್ರ ನೀವು ಖರ್ಚು ಮಾಡೋದಕ್ಕೆ ಮುಂಚೆ ನಿಮ್ಮ ಹತ್ರ ಎಷ್ಟಿತ್ತು ಅಂದರೆ ರಿವರ್ಸ್ ಹೋಗ್ಬೇಕು. ರಿವರ್ಸ್ ಹೋಗ್ಬೇಕಾದಾಗ ಲೆಸ್ ಇರೋದನ್ನ ಆ್ಯಡ್ ಮಾಡಿ. 2,500 ಪ್ಲಸ್ 6,000 ಯು ವಿಲ್ ಗೆಟ್ 8,500. ನಿಮ್ಮ ಹತ್ರ 8,500 ಇತ್ತು, ಅದರಲ್ಲಿ 6,000 ರೂಪಾಯಿನ ಖರ್ಚು ಮಾಡಿ ಇನ್ನು 2,500 ಬಂದ್ಬಿಟ್ಟು ಉಳ್ಕೊಂಡಿದೆ. ದಟ್ ಇಸ್ ಕ್ಲೋಸಿಂಗ್ ಪೆಟಿ ಕ್ಯಾಶ್. ಹಂಗಂದ್ರೆ ನಿಮ್ಮ ಹತ್ರ ಓಪನಿಂಗ್ ವ್ಯಾಲ್ಯೂ ಎಷ್ಟಿತ್ತು? ರಿವರ್ಸ್ ಮಾಡಬೇಕಾದಾಗ ಆ್ಯಡ್ ಇರೋದನ್ನ ಏನು ಮಾಡಬೇಕು? ಮೈನಸ್ ಮಾಡಬೇಕು. 8,500 ಮೈನಸ್ 4,000 ಮಾಡಿದ್ರೆ ಯು ವಿಲ್ ಗೆಟ್ 4,500. ಇಸ್ ಓಪನಿಂಗ್ ವ್ಯಾಲ್ಯೂ ಆಫ್ ಪೆಟಿ ಕ್ಯಾಶ್. ನಿಮ್ಮ ಜೋಬಲ್ಲಿ ಫಸ್ಟ್ 4,500 ಇತ್ತು, ಅದಾದ್ಮೇಲೆ ನಿಮಗೆ 4,000 ರೂಪಾಯಿ ಬಂದಿದೆ. ಟೋಟಲ್ ಆಗಿ 8,500 ರೂಪಾಯಿ ದುಡ್ಡು ನಿಮ್ಮ ಹತ್ರ ಇತ್ತು, ಅದರಲ್ಲಿ 6,000 ರೂಪಾಯಿ ಖರ್ಚು ಮಾಡಿದ್ರಿ. ರಿಮೈನಿಂಗ್ ಎಷ್ಟು ಉಳ್ಕೊಂಡಿದೆ ನಿಮ್ಮ ಹತ್ರ? 2,500. ದಟ್ ಇಸ್ ನಥಿಂಗ್ ಬಟ್ ಕ್ಲೋಸಿಂಗ್ ಪೆಟಿ ಕ್ಯಾಶ್ 2,500, ಓಪನಿಂಗ್ ಪೆಟಿ ಕ್ಯಾಶ್ 4,500. ನೆಕ್ಸ್ಟ್, ಗೂಡ್ಸ್ ಸೆಂಡ್ ಟು ಬ್ರಾಂಚ್ 50,000 ಡೆಬಿಟ್ ಕಾರ್ಡ್ ಹಾಕೊಂಡಿದ್ದೀನಿ. ನೆಕ್ಸ್ಟ್, ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಕ್ರೆಡಿಟ್ ಕಾರ್ಡ್ ಹಾಕೊಂಡಿದ್ದೀನಿ 3,000. ಸೇಲ್ಸ್ ಅಟ್ ಬ್ರಾಂಚ್ 90,000 ಕ್ರೆಡಿಟ್ ಕಾರ್ಡ್. 10,000, 5,000, 4,000 ಕ್ಯಾಶ್ ಸೆಂಡ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್ ಹಾಕೊಂಡಿದ್ದೀನಿ. ಕ್ಲೋಸಿಂಗ್ ವ್ಯಾಲ್ಯೂ 2 ತಗೊಂಡಿದ್ದೀನಿ. ಸೊ ಟೋಟಲಿ 1,40,500 ಕ್ರೆಡಿಟ್ ಸೈಡ್, ಡೆಬಿಟ್ ಸೈಡ್ ಕಮ್ಮಿ ಇದೆ. ಸೊ ಎಷ್ಟು ಬಂದಿದೆ? 27,000 ಇಸ್ ಅ ಪ್ರಾಫಿಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಬ್ರಾಂಚ್. ಚೆನ್ನಾಗಿದೆ ಕ್ವಶನ್. ನೀಟಾಗಿ ಒಂದ್ಸತಿ ಬರೆದುಬಿಟ್ಟು ಪ್ರಾಕ್ಟೀಸ್ ಮಾಡಿ. ಕೇಳಿದ ತಕ್ಷಣ ಅರ್ಥ ಮಾಡ್ಕೊಳೋದು ಒಂದು ಕ್ಯಾಟಗರಿ ಇದ್ರೇನು, ಬಟ್ ವೆನ್ ವಿ ರೈಟ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಕೇಸ್, ಆ ಕೇಸ್ನ ನೀಟಾಗಿ ಬರೆದು ಅರ್ಥ ಮಾಡ್ಕೊಂಡ್ರೆ ದಟ್ ವಿಲ್ ಬಿ ಈಸಿ ಫಾರ್ ಯು ಅಂಡ್ ಕಾನ್ಸೆಪ್ಟ್ನ ನೀಟಾಗಿ ಅರ್ಥ ಮಾಡ್ಕೊಬೋದು. ಜನರಲ್ ಇದೆಲ್ಲ ಜನರಲ್ ಆಗಿ ನೀವು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡೋದು ಕ್ಯಾಟಗರೀಸ್ ಅಷ್ಟೇನೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. BCom ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಎಕ್ಸಾಮ್ ಮೇ ಜೂನ್ ಅಲ್ಲಿ ಕೇಳಿದ್ದಾರೆ 2017. ಸ್ವಲ್ಪ ದೊಡ್ಡ ಕ್ವಶನ್ ಅಂತಾನೆ ಅನ್ಸುತ್ತೆ, ಬಟ್ ತುಂಬಾ ಸಿಂಪಲ್, ವೆರಿ ಈಸಿ. ನಾನು ಇನ್ನೊಂದು ಕಾಲಮ್ ಆಡ್ ಮಾಡ್ಬಿಡ್ತೀನಿ. ವಿಚ್ ಸೈಡ್ ಅಕೌಂಟ್. ಆ್ಯಕ್ಚುಲಾಗಿ ಇದು ಸ್ಟಾರ್ಟಿಂಗಲ್ಲೇ ಮಾಡಬೇಕಿತ್ತು, ಬಟ್ ಇವಾಗ ಒಂದು ಸ್ವಲ್ಪ ಐಡಿಯಾ ಗೊತ್ತಾದ್ಮೇಲೆ that will be easy for you to understand. Stock at branch on 1st January 2016. ಓಪನಿಂಗ್ ಸ್ಟಾಕ್ ಅಂತ ಕರಿಬೋದು. ಯಾವ ಕಡೆ ತೋರಿಸ್ತೀರಾ? ಡೆಬಿಟ್ ಸೈಡ್ ಆಫ್ ದ ಬ್ರಾಂಚ್ ಅಕೌಂಟ್, ಡೆಬಿಟ್ ಸೈಡ್ ತೋರಿಸ್ತೀರಾ. ಡೇಟಾರ್ಸ್ ಅಟ್ ಬ್ರಾಂಚ್ ಆನ್ 1st January 2016. ಅಗೈನ್ ಯಾವ ಕಡೆ ತೋರಿಸ್ತೀರಾ? ಡೆಬಿಟ್ ಸೈಡ್ ಆಫ್ ದ ಬ್ರಾಂಚ್ ಅಕೌಂಟ್. ಪೆಟಿ ಕ್ಯಾಶ್ ಅಟ್ ಬ್ರಾಂಚ್ ಆನ್ 1st January 2016. ಅಗೈನ್ ಡೆಬಿಟ್ ಸೈಡ್ ಆಫ್ ಬ್ರಾಂಚ್ ಅಕೌಂಟ್. ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಡ್ಯೂರಿಂಗ್ ದಿ ಇಯರ್. ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಗೂಡ್ಸ್ ಕಳಿಸ್ತಿದ್ದಾರೆ, ಹಂಗಂದ್ರೆ ಯಾವ ಕಡೆ ತೋರಿಸ್ಬೇಕಾಗಿ ಬರುತ್ತೆ? ಡೆಬಿಟ್ ಸೈಡ್ ಆಫ್ ದ ಬ್ರಾಂಚ್ ಅಕೌಂಟ್. ನೆಕ್ಸ್ಟ್, ಕ್ಯಾಶ್ ಸೇಲ್ಸ್ ಇಮಿಡಿಯೇಟ್ ರಿಫ್ಲೆಕ್ಟ್ ಆದ್ರೆ ಬ್ರಾಂಚ್ಗೆ ದುಡ್ಡು ಬರುತ್ತೆ ಸೇಲ್ ಮಾಡಿದ್ಮೇಲೆ, ಆ ದುಡ್ಡನ್ನ ಎಲ್ಲಿ ಕಳಿಸ್ಬೇಕಾಗಿ ಬರುತ್ತೆ? ಹೆಡ್ ಆಫೀಸ್ ಕಳಿಸ್ಬೇಕಂದ್ರೆ ಯಾವ ಕಡೆ ತೋರಿಸ್ಬೇಕು? ಕ್ರೆಡಿಟ್ ಸೈಡ್ ಆಫ್ ದ ಬ್ಯಾಂಕ್ ಅಕೌಂಟ್, ಕ್ರೆಡಿಟ್ ಸೈಡ್ ಆಫ್ ದ ಬ್ಯಾಂಕ್ ಅಕೌಂಟ್. ಕ್ರೆಡಿಟ್ ಸೇಲ್ಸ್ ನಾಟ್ ಕನ್ಸಿಡರ್. ಇಲ್ಲಿ ಬ್ರಾಂಚ್ ಅಕೌಂಟ್ ಅಲ್ಲಿ ನಾವು ಇದನ್ನ ತೋರಿಸಲ್ಲ.
ಕ್ರೆಡಿಟ್ ಸೇಲ್ ಆದ್ಮೇಲೆ ದುಡ್ಡು ಮತ್ತೆ ಡೆಟಾರ್ ಕಡೆಯಿಂದ ದುಡ್ಡು ರಿಸೀವ್ ಮಾಡ್ಕೊಂತೀರಲ್ಲ, ರಿಸೀವ್ ಮಾಡಿದ್ಮೇಲೆ ಆ ದುಡ್ಡನ್ನ ಎಲ್ಲಿ ಕಳಿಸ್ಬೇಕಾಗಿ ಬರುತ್ತೆ, ಹೆಡ್ ಆಫೀಸ್ ಕಳಿಸ್ಬೇಕಾಗಿ ಬರುತ್ತೆ. ಸೊ ರಿಸೀವ್ ಫ್ರಮ್ ಡೆಟಾರ್ಸ್, ದಟ್ ಅಮೌಂಟ್ ಶುಡ್ ಬಿ ಸೆಂಡ್ ಟು ಕ್ರೆಡಿಟ್ ಸೈಡ್ ಹೆಡ್ ಆಫೀಸ್, ದಟ್ ಶುಡ್ ಬಿ ಶೋನ್ ಇನ್ ದ ಕ್ರೆಡಿಟ್ ಸೈಡ್. ಚೆಕ್ ಸೆಂಡ್ ಟು ಬ್ರಾಂಚ್ ಎಕ್ಸ್ಪೆನ್ಸಸ್, ಇದು ಯಾವ ಕಡೆ ತೋರಿಸ್ತೀರಾ, ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಬಂದಿದೆ, ವೆರಿ ಸಿಂಪಲ್, ಡೆಬಿಟ್ ಸೈಡ್. ಸ್ಟಾಕ್ ಅಟ್ ಬ್ರಾಂಚ್ ಆನ್ 31st December 2016, closing stock, closing petty cash, closing debtor, goods returned by the branch debtor. Very simple. ಗೂಡ್ಸ್ ರಿಟರ್ನ್ ಅಂದ್ರೆ ಹೆಡ್ ಆಫೀಸ್, ಬ್ರಾಂಚ್ ಇಂದ ಹೆಡ್ ಆಫೀಸ್ಗೆ ರಿಟರ್ನ್ ಕಳಿಸಿದ್ರಿ. ಈ 4 ಐಟಮ್ ಯಾವ ಕಡೆ ತೋರಿಸ್ತೀರಾ, ಕ್ರೆಡಿಟ್ ಸೈಡ್ ತೋರಿಸ್ತೀರಾ ಅಷ್ಟೇ, ವೆರಿ ಸಿಂಪಲ್. ಸಾರಿ, ಕ್ರೆಡಿಟ್ ಕ್ರೆಡಿಟ್ ಸೈಡ್, ಕ್ರೆಡಿಟ್ ಸೈಡ್ ಅಷ್ಟೇ, ವೆರಿ ಸಿಂಪಲ್. ಗೆಟಿಂಗ್ ಇಟ್ ರೈಟ್? ಇಟ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಒಂದೇ ಲಾಜಿಕ್ಕು, ಅಷ್ಟು ಐಟಮ್ನ ಅನಲೈಸ್ ಮಾಡಬೇಕು ಹಿಂಗೆ. ಸ್ಟಾಕ್ ಅಟ್ ಬ್ರಾಂಚ್ ಆನ್ 1st January 2016, ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್, opening data debit side, petty cash debit side, goods sent to branch debit side, cash sales credit side, credit side should not consider. Receive from data credit side, check sent for branch expenses debit side, stock, closing petty cash, goods returned by branch and data ಎಲ್ಲ ಕ್ರೆಡಿಟ್ ಸೈಡ್ ಹಾಕೊಂತೀರಾ. ಐಟಮ್ಸ್ನ ಸೊಲ್ಯೂಷನ್ ಪರ್ಸ್ಪೆಕ್ಟಿವ್ ಇಂದ ಬರೋಣ. ಓಪನಿಂಗ್ ಬ್ಯಾಲೆನ್ಸ್ ಯಾವ್ದಾದಿದೆ, 30,000, ಓಪನಿಂಗ್ ಸ್ಟಾಕ್ ಡೇಟಾ 60,000, ಪೆಟಿ ಕ್ಯಾಶ್ 600 ಹಾಕೊಂತೀನಿ ಫಸ್ಟ್. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಡ್ಯೂರಿಂಗ್ ಇಯರ್ 5,04,000 ತಗೊಂಡಿದ್ದೀನಿ. ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ 1,20,000, ಕ್ರೆಡಿಟ್ ಸೇಲ್ಸ್ ಬರಲ್ಲ. ಕ್ಯಾಶ್ ರಿಸೀವ್ ಫ್ರಮ್ ಡೇಟಾರ್ಸ್ ಎಷ್ಟು, 4,20,000 ಕನ್ಸಿಡರ್ ಮಾಡಿದ್ದೀನಿ. ನೆಕ್ಸ್ಟ್ ಚೆಕ್ ಸೆಂಟ್ ಫಾರ್ ಬ್ರಾಂಚ್ ಎಕ್ಸ್ಪೆನ್ಸಸ್, ಸ್ಯಾಲ್ರಿ, ರೆಂಟ್, ಪೆಟಿ ಕ್ಯಾಶ್. ಕ್ಲೋಸಿಂಗ್ ಪೆಟಿ ಕ್ಯಾಶ್, ಕ್ಲೋಸಿಂಗ್ ಸ್ಟಾಕ್, ಪೆಟಿ ಕ್ಯಾಶ್, ರಿಟರ್ನ್ ಹಾಕೊಂಡಿದ್ದೀನಿ. ಗೂಡ್ಸ್ ರಿಟರ್ನ್ ಎಷ್ಟು ಕೊಟ್ಟಿದ್ದಾರೆ, 4,000 ಬೈ ದ ಬ್ರಾಂಚ್ ಇಂದ ಡೆಫಿಸ್ ಕೊಟ್ಟು ಸರ್. ಟೋಟಲ್ ಮಾಡಿದಾಗ 6,90,400, 6,90,400. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಡೆಬಿಟ್ ಸೈಡ್ ಕಮ್ಮಿ ಇದೆ. ಸೊ ಪ್ರಾಫಿಟ್ ಎಷ್ಟು ಬಂದಿದೆ, 72,600. ಇವತ್ತಿಗೆ 4 ಕ್ವಶನ್, ಟೋಟಲ್ 6 ಕ್ವಶನ್ಸ್ ಆಗಿದೆ. ನೀಟಾಗಿ 6 ಕ್ವಶನ್ಸ್ ನ ಬರೆದಿಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಅಡ್ವಾನ್ಸ್ ಪ್ರಾಬ್ಲಮ್ಗೆ ಹೋಗೋಣ. ಅನದರ್ 4 ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದ್ರೆ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮುಗಿದೋಗುತ್ತೆ. ಬೈ ಟುಮಾರೋ, ಬೈ ನೆಕ್ಸ್ಟ್ ಪಾರ್ಟ್ ಅಲ್ಲಿ ವಿಲ್ ಕಂಪ್ಲೀಟ್ ಇನ್ವಾಯ್ಸ್ ಪ್ರೈಸ್ ಮೆಥಡ್, ಮೀನ್ಸ್ ಕಾಸ್ಟ್ ಪ್ರೈಸ್ ಮೆಥಡ್ ನ ಡಿಸ್ಕಸ್ ಮಾಡಿ ಮುಗಿಸೋಣ. ಅದಾದ್ಮೇಲೆ ಅನದರ್ ಪಾರ್ಟ್ ಅಲ್ಲಿ ವಿಲ್ ಡಿಸ್ಕಸ್ ಇನ್ವಾಯ್ಸ್ ಪ್ರೈಸ್ ಮೆಥಡ್. ಅನದರ್ 2 to 3 ಪಾರ್ಟ್ ವಿಡಿಯೋಸ್ ಅಲ್ಲಿ ವಿಲ್ ಟ್ರೈ ಟು ಕಂಪ್ಲೀಟ್ ಬ್ರಾಂಚ್ ಅಕೌಂಟ್ಸ್. ನೆಕ್ಸ್ಟ್ ಅಪ್ಕಮಿಂಗ್ ಟಾಪಿಕ್ ಯಾವುದು, ಕನ್ಸೈನ್ಮೆಂಟ್, ಜಾಯಿಂಟ್ ವೆಂಚರ್ ಅಂತ ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ಟುಡೇ.